Good morning, my dear brothers and sisters in Christ. I bring greetings in the name of Jesus. ಯೇಸು ಕ್ರಿಸ್ತನ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ, ಕ್ಷೇಮವಾಗಿದ್ದೀರಾ ಅಲ್ವಾ? ಕಳೆದ ರಾತ್ರಿ ದೇವರು ಒಳ್ಳೆಯ ವಿಶ್ರಾಂತಿಯನ್ನು ಕೊಟ್ಟು ಈ ಉದಯ ಕಾಲದಲ್ಲಿ ನಾವೆಲ್ಲರೂ ಕೂಡ ಸೇರಿ ಆತನನ್ನು ಆರಾಧಿಸುವವರಾಗಿ, ಸ್ತುತಿಸುವವರಾಗಿ, ಆತನನ್ನು ಘನಪಡಿಸುವವರನ್ನಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಒಂದೊಂದು ದಿನವೂ ಕೂಡ ನಾವು ಜೀವಿತದಲ್ಲಿ ಕಳೆಯುತ್ತಾ ಇದ್ದೇವೆ ಅಂದ್ರೆ ಅದು ದೇವರ ಕೃಪೆನೆ. ಈ ವಿಷಯವನ್ನು ನಂಬುತ್ತೀರಾ? ಎಸ್. ಈ ದಿನ ನೋಡಬೇಕೆಂದು ಅನೇಕರು ಆಶೆ ಪಟ್ಟರು, ಆದರೆ ಕಳೆದ ರಾತ್ರಿಯೇ ಗತಿಸಿ ಹೋದರು. ದೇವರು ತನ್ನ ಪ್ರಣಾಳಿಕೆಯನ್ನು ನಮ್ಮ ಮೂಲಕವಾಗಿ ನೆರವೇರಿಸಬೇಕೆಂದು, ತನ್ನ ಜ್ಞಾನವನ್ನು ತನ್ನ ಸಭೆಯ ಮೂಲಕ ಲೋಕಕ್ಕೆ ತಿಳಿಸಬೇಕೆಂದು ದೇವರು ನಮ್ಮ ಜೀವಿತವನ್ನು ನಡೆಸುತ್ತಿದ್ದಾರೆ. ಅನುದಿನವೂ ಕೂಡ ನಾವು ಆತನಿಗೆ ನಂಬಿಗಸ್ತರಾಗಿ, ಯಥಾರ್ಥರಾಗಿ ನಾವು ಆತನನ್ನು ಸೇವಿಸುತ್ತಾ ಆತನ ಕೃಪೆಯಲ್ಲಿ ಬೆಳೆಯುವುದಾದರೆ ಅದಕ್ಕಿಂತ ಶ್ರೇಷ್ಠವಾದದ್ದು ಬೇರೊಂದಿಲ್ಲ. ಪ್ರತಿದಿನವೂ ಕೂಡ ನಿಮಗೆ ವಾಗ್ದಾನ ಸಂದೇಶವು ಬಲವನ್ನು, ಧೈರ್ಯವನ್ನು ಕೊಡುತ್ತದೆ ಅಲ್ವಾ? ಈ ದಿನವೂ ಕೂಡ ದೇವರ ವಾಗ್ದಾನವನ್ನು ಧ್ಯಾನಿಸೋಣ. ನೆಹೆಮೀಯನ ಪುಸ್ತಕ 9ನೇ ಅಧ್ಯಾಯ 11ನೇ ವಾಕ್ಯವನ್ನು ಈ ದಿನದ ದೇವರ ವಾಗ್ದಾನ ಸಂದೇಶವಾಗಿ ನಾವು ಕೇಳೋಣ. ದ ಬುಕ್ ಆಫ್ ನೆಹೆಮಾಯ ಚಾಪ್ಟರ್ 9 and verse 11. ಬಾಯಾರಿದಾಗ ಅವರಿಗೆ ನೀರನ್ನು ಕೊಟ್ಟಿ 40 ವರ್ಷ ಅವರನ್ನು ಅರಣ್ಯದಲ್ಲಿ ಸಾಕುತ್ತಾ ಇದ್ದಿ, ಅವರಿಗೆ ಯಾವ ಕೊರತೆಯೂ ಇರಲಿಲ್ಲ. ಅವರ ಬಟ್ಟೆಗಳು ಜೀರ್ಣವಾಗಲಿಲ್ಲ, ಕಾಲುಗಳು ಬಾತು ಹೋಗಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೆಹೆಮೀಯನ ಪುಸ್ತಕ ಚಾರಿತ್ರಾತ್ಮಕವಾದ ಪುಸ್ತಕ. ಇಟ್ ವಾಸ್ ಎ ಹಿಸ್ಟಾರಿಕಲ್ ಬುಕ್. ಇಸ್ರಾಯೇಲ್ ಪ್ರಜೆಗಳು ತಿರುಗಿ ಬಂದ ನಂತರ ಅವರು ಹೇಗೆ ದೇವರನ್ನು ಆರಾಧಿಸಿದರೋ, ದೇವರನ್ನು ಸ್ತುತಿಸಿದರೋ, ಆ ಪ್ರಾಕಾರದ ನಿರ್ಮಾಣ ಹೇಗೆ ನಡೆಯಿತೋ, ದೇವರ ಚಿತ್ತವನ್ನು ಗ್ರಹಿಸಿ ಅವರು ಹೇಗೆ ದೇವರ ಮಾರ್ಗದಲ್ಲಿ ಮತ್ತೆ ನಡೆದರೋ, ನೆಹೆಮೀಯನ ಪುಸ್ತಕ ಓದುವಾಗ ನಾವು ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಎಜ್ರಾ ಹಾಗೂ ನೆಹೆಮೀಯನು ದೇವರು ಅವರಿಗೆ ಕೊಟ್ಟಂತಹ ಬಾಧ್ಯತೆಯನ್ನು ನೆರವೇರಿಸಿ ಅಲ್ಲಿದ್ದಂತಹ ಜನಾಂಗವನ್ನು ಅವರು ಪ್ರೋತ್ಸಾಹಪಡಿಸಿ ಮತ್ತೆ ದೇವರ ಕಡೆಗೆ ತಿರುಗಿಸಿದರು. ಆದರೆ ಈ 9ನೇ ಅಧ್ಯಾಯದಲ್ಲಿ ಬರುವಾಗ ಅವರೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡುವುದು, ದೇವರ ಕಡೆಗೆ ತಿರುಗುವಂಥದ್ದು, ಆನಂತರವಾಗಿ ಲೇವಿಯರು ನಿಂತುಕೊಂಡು ಜನರ ಸಂಗಡ ಮಾತಾಡುವಂತಹ ಕಾರ್ಯವನ್ನು ನಾವಿಲ್ಲಿ ನೋಡುತ್ತೇವೆ. ಆ ಲೇವಿಯರ ಹೆಸರು ಕೂಡ ಆ 9ನೇ ಅಧ್ಯಾಯದ ಆರಂಭದಲ್ಲಿ ನಾವು ನೋಡುತ್ತೇವೆ. ಅವರು ಎದ್ದು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುತ್ತಾ ಜನರೊಂದಿಗೆ ಈ ರೀತಿಯಾಗಿ ಹೇಳುತ್ತಾ ಹಿಂದಿನ ಜೀವಿತದಲ್ಲಿ ನಡೆದಂತಹ ಚರಿತ್ರೆಯನ್ನೆಲ್ಲ ಅವರು ಮಾತನಾಡುತ್ತಾ ಬರುತ್ತಿದ್ದಾರೆ. ಹಿಂದಿನ ಜೀವಿತದಲ್ಲಿ ನಡೆದಂತಹ ಚರಿತ್ರೆಯನ್ನು ಮಾತಾಡುತ್ತಾ ಬರುತ್ತಿದ್ದಾರೆ. ಯಾಕಂದರೆ ದೇವರು ಅವರ ಜೀವಿತದಲ್ಲಿ ಮಾಡಿದಂತಹ ಎಲ್ಲಾ ಉಪಕಾರಗಳನ್ನು ನೆನೆಸಿಕೊಂಡು ಅವರು ದೇವರನ್ನು ಸ್ತುತಿಸುವವರಾಗಿ, ಆತನ ಒಳ್ಳೆಯತನವನ್ನು ಗ್ರಹಿಸಿಕೊಳ್ಳುವವರಾಗಿರಬೇಕೆಂದು ಅಂತಹ ಪ್ರಯತ್ನವನ್ನು ಮಾಡುತ್ತಾರೆ. 11ನೇ ವಾಕ್ಯಕ್ಕೆ ಬರುವಾಗ ಅವರು ಮಾತನಾಡುತ್ತಾ ಇರುವಂತಹ ಮಾತು ಏನೆಂದರೆ, ನೀನು ಸಮುದ್ರವನ್ನು ವಿಭಾಗ ಮಾಡಿದ್ದರಿಂದ ಅವರು ಒಣನೆಲದಲ್ಲಿ ನಡೆದರು. ದೇವರು ಮಾರ್ಗ ಇಲ್ಲದೆ ಇರುವಂತಹ ಕಡೆಯಲ್ಲೂ ಕೂಡ ಮಾರ್ಗವನ್ನು ಏರ್ಪಡಿಸುವ ಆತನು. ಇದು ದೇವರ ಸ್ವಭಾವ. ಈ ದಿನ ನಿಮ್ಮ ಕಣ್ಮುಂದೆ ಯಾವ ಮಾರ್ಗವೂ ಇಲ್ವಾ? ಒಂದು ಕೆಂಪು ಸಮುದ್ರವು ಅಡ್ಡ ಬಂದಿದ್ಯಾ? ಎಷ್ಟೋ ಸಾರಿ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಆ ನಂತರದ ಕಾಲದಲ್ಲಿ ಜನರು ನೆನಪಿಸಿಕೊಂಡು ದೇವರಿಂದ ಸ್ಫೂರ್ತಿ ಹೊಂದಿದರು. ಈ ದಿನವೂ ಕೂಡ ಬೈಬಲ್ನಲ್ಲಿ ಇಂತಹ ಚಾರಿತ್ರಾತ್ಮಕ ವಿಷಯಗಳು ಬರೆಯಲ್ಪಟ್ಟಿರುವುದರ ಮೂಲಕ ನೀವು ಹಾಗೂ ನಾನು ನಮ್ಮ ದೇವರು ಎಷ್ಟು ಉನ್ನತನೋ, ಸೃಷ್ಟಿಕರ್ತನಾದ ದೇವರು ನಮ್ಮ ಜೀವಿತದಲ್ಲಿ ಎಂತಹ ಉನ್ನತ ಕಾರ್ಯಗಳನ್ನು ಮಾಡುತ್ತಾರೆ ಎಂಬುದಾಗಿ ನಾವು ಗ್ರಹಿಸುತ್ತಾ ಇದ್ದೇವೆ. ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ಇಸ್ರಾಯೇಲ್ ಪ್ರಜೆಗಳಿಗೆ ದೇವರು ಮಾರ್ಗವನ್ನು ಏರ್ಪಡಿಸಿಕೊಟ್ಟರು. ಅವರು ಕಳವಳದಲ್ಲಿ, ಗಲಿಬಿಲಿಯಲ್ಲಿದ್ದಾಗ ಎಲ್ಲಿ ಹೋಗಬೇಕೆಂಬುದಾಗಿ ಗೊತ್ತಿಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ದೇವರು ಅವರ ಜೀವಿತದಲ್ಲಿ ಅಸಾಧಾರಣವಾದ ಅದ್ಭುತ ಮಾಡಿದರು. ಅಂದರೆ ಮನುಷ್ಯರಿಗೆ ಅದು ದೊಡ್ಡದಾಗಿ ಕಾಣಿಸಬಹುದು, ಇಂಪಾಸಿಬಲ್ ಆಗಿ ಕಾಣಿಸಬಹುದು, ಆದರೆ ದೇವರಿಂದ ಎಲ್ಲವೂ ಕೂಡ ಸಾಧ್ಯ ಅಲ್ವಾ? ಆತನು ಸೃಷ್ಟಿಕರ್ತನಾಗಿರುವುದರಿಂದ, ಸರ್ವಶಕ್ತನಾಗಿರುವುದರಿಂದ, ಎಲ್ ಶಡಾಯ್ ಸರ್ವಶಕ್ತನಾಗಿರುವುದರಿಂದ ಆತನಿಗೆ ಎಲ್ಲವೂ ಕೂಡ ಸಾಧ್ಯ. ಆದರೆ ತನ್ನ ಪ್ರಭಾವ, ಮಹಿಮೆಯನ್ನು ರುಜುಪಡಿಸುವುದಕ್ಕಾಗಿ ತನ್ನ ಪ್ರಜೆಗಳ ಜೀವಿತದಲ್ಲಿ ದೇವರು ಎಷ್ಟರ ಮಟ್ಟಿಗಾದರೂ ಹೋಗುತ್ತಾರೆ ಎನ್ನುವುದಕ್ಕೆ ಸೂಚನೆಯಾಗಿ ದೇವರು ಅನೇಕ ಅದ್ಭುತಗಳನ್ನು ಇಸ್ರಾಯೇಲರ ಜೀವಿತದಲ್ಲಿ ನಡೆಸಿದರು. ನೀವು ಆ ವಿಷಯವನ್ನು ನೆನಪಿಸಿಕೊಂಡು ಒಣನೆಲದಲ್ಲಿ ತನ್ನ ಪ್ರಜೆಗಳನ್ನು ನಡೆಸಿದರು ಎಂಬುದಾಗಿ ಆ ಮಾತುಯಲ್ಲಿ ಬರೆಯಲ್ಪಟ್ಟಿದೆ. ಈ ದಿನ ನಿನ್ನ ಜೀವಿತದಲ್ಲೂ ಕೂಡ ಮಾರ್ಗ ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ಇದ್ದೀಯೇನೋ? ವೆಸ್ಲಿ ಅವರೇ, ನನ್ನ ಮುಂದೆ ಇರುವಂತಹ ದಾರಿಗಳೆಲ್ಲವೂ ಕೂಡ ಮುಚ್ಚಲ್ಪಟ್ಟಿದೆ. ಇನ್ನು ಎಲ್ಲಿ ಹೋಗಬೇಕೆಂದು ಗೊತ್ತಿಲ್ಲದೆ ಇರುವಂತಹ ಪರಿಸ್ಥಿತಿ. ನಾನು ಅಂದುಕೊಳ್ಳುತ್ತೇನೆ, ನನ್ನ ಜೀವಿತದಲ್ಲಿ ಕೊನೆಯ ದಿನ ಇದೇನೇನೋ, ಕೊನೆಯ ಗಳಿಗೆ ಇದೇನೇನೋ, ನಾಳೆ ನಾನು ಹೇಗೆ ಫೇಸ್ ಮಾಡಬೇಕು ಅರ್ಥವಾಗುತ್ತಿಲ್ಲ ಎಂದು ಒಂದು ಪರಿಸ್ಥಿತಿಯಲ್ಲಿ ನೀನಿದ್ದರೆ, ಎಕ್ಸಾಕ್ಟ್ ಆಗಿ ಅದೇ ಸಮಯದಲ್ಲಿ ದೇವರು ಇಸ್ರಾಯೇಲ್ ಪ್ರಜೆಗಳ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದರು. ಆತನು ನಿನ್ನ ಜೀವಿತದಲ್ಲೂ ಕೂಡ ಅದ್ಭುತವನ್ನು ಮಾಡುವುದಕ್ಕೆ ಆತನು ಸಾಮರ್ಥ್ಯವುಳ್ಳವನು. ಅಷ್ಟು ಮಾತ್ರವಲ್ಲದೆ ಇಸ್ರಾಯೇಲ್ ಪ್ರಜೆಗಳನ್ನು ನಡೆಸಿದಂತಹ ದೇವರು ಅವರನ್ನು ಹಿಂದಟ್ಟಿ ಬರುತ್ತಾ ಇರುವಂತವರನ್ನು ಕೂಡ ಆ ಅಗಾಧ ಜಲದಲ್ಲಿ ಮುಳುಗಿಸಿದರು ಎಂಬುದಾಗಿ ವಿಮೋಚನಾ ಕಾಂಡ 14ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ಅವರು ಉಪಯೋಗಿಸಿದಂತಹ ಒಂದು ಅನಾಲಜಿ ಏನೆಂದರೆ, ಆಳವಾದ ನೀರಿನಲ್ಲಿ ಒಂದು ಕಲ್ಲನ್ನು ಎಸೆದಾಗ ಅದು ಹೇಗೆ ಮತ್ತೆ ಮೇಲೆ ಬರುವುದಿಲ್ಲವೋ ಅದೇ ರೀತಿಯಲ್ಲಿಯೇ ಫರೋಹನ ಸೈನ್ಯವು ಕೂಡ ಆಳವಾದ ಸಮುದ್ರದಲ್ಲಿ ಮುಚ್ಚಲ್ಪಟ್ಟಿತ್ತು ಎಂಬುದಾಗಿ ಒಂದು ಅನಾಲಜಿಯನ್ನು ಅವರು ಉಪಯೋಗಿಸುತ್ತಾರೆ. ಯಾರು ನಿನ್ನನ್ನು ಹಿಂದಟ್ಟುತ್ತಾ ಇದ್ದಾರೋ,
ಯಾರು ನಿನ್ನನ್ನು ಹಿಂಸಿಸುತ್ತಾ ಇದ್ದಾರೋ, ಯಾರು ನಿನ್ನ ಮೇಲೆ ಅಪಹಾಸ್ಯ ಮಾಡುತ್ತಾ ಇದ್ದಾರೋ, ನಮ್ಮ ಕೈಗಳಿಂದ ಯಾರು ಕೂಡ ನಿಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ ಆಗಲ್ಲ ಎಂದು ಯಾರು ನಿನಗೆ ಸವಾಲನ್ನು ಮಾಡುತ್ತಿದ್ದಾರೋ, ಅವರ ಕೈಗಳಿಂದ ದೇವರು ನಿಮ್ಮನ್ನು ಬಿಡಿಸುವುದು ಮಾತ್ರವಲ್ಲದೆ ದೇವರು ಅವರನ್ನು ಮತ್ತೆ ಯಾವತ್ತೂ ನಿಮ್ಮನ್ನು ಹಿಂದಟ್ಟದಂತೆ ಶಾಶ್ವತವಾದ ಪ್ರಣಾಳಿಕೆಯನ್ನು ದೇವರು ಮಾಡುತ್ತಾರೆ. ಧೈರ್ಯವಾಗಿ ದೇವರನ್ನು ನೀನು ಸೇವಿಸಬೇಕು. ದೇವರ ವಾಗ್ದಾನದ ಮೇಲೆ ನಂಬಿಕೆ ಇಡಬೇಕು. ಧೈರ್ಯವಾಗಿ ದೇವರನ್ನು ಸೇವಿಸಬೇಕು. ದೇವರ ವಾಗ್ದಾನವನ್ನು ನಂಬಬೇಕು. ಹಿಂದಟ್ಟುವವರನ್ನು ನೋಡಿ ಭಯಪಡದೆ ಕರ್ತನ ಸಮ್ಮುಖದಲ್ಲಿ ಮೊಣಕಾಲೂರಿ, ದೇವರೇ, ನಮ್ಮ ಜಯವೂ ನೀವೇ, ನನ್ನ ಆಧಾರವೂ ನೀನೇ, ನನ್ನ ಸಮಸ್ತವೂ ನೀವೇ, ನನ್ನ ಬಂಡೆಯೂ ನನ್ನ ಕೋಟೆಯೂ ನನ್ನ ಕ್ಷೇಮವು ನೀವೇ ಎಂಬುದಾಗಿ ನಾವು ದೇವರ ಸಮ್ಮುಖದಲ್ಲಿ ಅಕ್ನಾಲೆಡ್ಜ್ ಮಾಡುವಾಗ, ದೇವರ ಶ್ರೇಷ್ಠತೆಯನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಖಚಿತವಾಗಿ ದೇವರು ನಮ್ಮ ಜೀವಿತದಲ್ಲಿ ಒಳಿತನ್ನು ಮಾಡುತ್ತಾರೆ. ಆಳವಾದ ನೀರಿನಲ್ಲಿ ಕಲ್ಲನ್ನು ಎಸೆದಾಗ ಅದು ಹೇಗೆ ತೇಲುವುದಿಲ್ಲವೋ ಅದೇ ರೀತಿಯಾಗಿ ದೇವರು ನಿನ್ನ ಶತ್ರುಗಳಿಂದ ದೂರ ಮಾಡಿ ದೊಡ್ಡ ಜಯವನ್ನು ದೇವರು ನಿನಗೆ ಎಲ್ಲಾ ವಿಷಯದಲ್ಲಿ ದಯಪಾಲಿಸುತ್ತಾರೆ. ಅಂತಹ ಕೃಪೆಯನ್ನು ದೇವರು ನಿಮಗೆ ಕೊಡಬೇಕೆಂದು ಮನಪೂರ್ವಕವಾಗಿ ಕೋರುತ್ತೇನೆ. ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು, ಆಶ್ಚರ್ಯ ಕಾರ್ಯಗಳನ್ನು ಮಾಡಲಿ. ಕಣ್ಣು ಮುಚ್ಚಿರಿ, ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಇಸ್ರಾಯೇಲರ ಜೀವಿತದಲ್ಲಿ ಮಾಡಿದಂತ ಅದ್ಭುತವನ್ನು ಮತ್ತೊಂದು ಸಾರಿ ನಮ್ಮ ಕಣ್ಮುಂದೆ ತಂದಿದ್ದೀರಾ. ನೀವು ಸಮುದ್ರವನ್ನು ವಿಭಾಗ ಮಾಡಿದ್ದರಿಂದ ಅವರು ಒಣನೆಲದಲ್ಲಿ ನಡೆದರು ಎಂದು ನಿಮ್ಮ ವಾಕ್ಯದಲ್ಲಿ ನೋಡಿದೆವು. ಈ ದಿನ ಯಾರ್ಯಾರು ಮಾರ್ಗವಿಲ್ಲದೆ, ಯಾವ ದಾರಿಯೂ ಇಲ್ಲದೆ, ಎಲ್ಲಿಗೆ ಹೋಗಬೇಕೆಂಬುದಾಗಿ ಗೊತ್ತಿಲ್ಲದೆ ಕರ್ತನೆ ಅತಿ ತೀವ್ರವಾದ ಸಂದೇಹದಲ್ಲಿ, ಸಂಶಯದಲ್ಲಿದ್ದಾರೋ ಅವರೆಲ್ಲರನ್ನೂ ಕೂಡ ನೀವೇ ಮುಟ್ಟಿ ಒಂದು ಮಾರ್ಗವನ್ನು ಏರ್ಪಡಿಸಿ, ಒಂದು ದಾರಿಯನ್ನು ಅವರಿಗೋಸ್ಕರ ಏರ್ಪಡಿಸಿ ಅವರನ್ನು ನಡೆಸಬೇಕೆಂದು ಕೋರುತ್ತೇನೆ. ಹಿಂದಟ್ಟುವವರನ್ನು ಶಾಶ್ವತವಾಗಿ ದೂರ ಮಾಡುವಂತಹ ದೇವರು ನೀವಪ್ಪ. ನಿಮ್ಮ ಪ್ರಜೆಗಳು ಯಾರಿಂದ ಹಿಂದಟ್ಟಲ್ಪಡುತ್ತಿದ್ದಾರೋ, ಯಾರಿಂದ ಹಿಂಸಿಸಲ್ಪಡುತ್ತಿದ್ದಾರೋ, ಅಪಹಾಸ್ಯಕ್ಕೆ ಗುರಿಯಾಗಿದ್ದಾರೋ ಅವರ ಜೀವಿತದಲ್ಲಿ ದೇವರೇ ನೀವೇ ಅದ್ಭುತವನ್ನು ಮಾಡಬೇಕೆಂದು ಕೋರುತ್ತೇನೆ. ಯಾರು ನಮ್ಮ ಪ್ರಿಯರು ಹಿಂದಟ್ಟಲ್ಪಡುತ್ತಿರುವಂತಹ ಅನುಭವದಲ್ಲಿ ಇದ್ದಾರೋ ಅವರಿಗೆ ನೀವೇ ಬಿಡುಗಡೆಯನ್ನು ಕೊಟ್ಟು ಜಯವನ್ನು ದಯಪಾಲಿಸಬೇಕೆಂದು ಕೋರುತ್ತೇನೆ. ಕರ್ತನೆ, ಈ ದಿನವೆಲ್ಲ ಬೇಕಾಗಿರುವಂತಹ ಕೃಪೆಯನ್ನು ಪ್ರತಿಯೊಬ್ಬರಿಗೆ ದಯಪಾಲಿಸಿರಿ. ಸ್ವಸ್ಥತೆ ಇಲ್ಲದೆ ಇರುವವರಿಗೆ ಸ್ವಸ್ಥತೆ, ಬಿಡುಗಡೆ ಇಲ್ಲದೆ ಇರುವವರಿಗೆ ಬಿಡುಗಡೆ ಕೊಡಿರಿ. ಆರ್ಥಿಕವಾದ ಸಂಕಷ್ಟದಲ್ಲಿ ಸಿಲುಕಿಕೊಂಡಿರುವವರನ್ನು ನೀವೇ ಬಿಡಿಸಿ ಈ ದಿನವೆಲ್ಲ ಅವರಿಗೆ ಬೇಕಾಗಿರುವಂತಹ ಸ್ಫೂರ್ತಿಯನ್ನು, ಪ್ರೋತ್ಸಾಹವನ್ನು, ಧೈರ್ಯವನ್ನು ಅವರಿಗೆ ದಯಪಾಲಿಸಿರಿ. ಸ್ತುತಿ ಘನ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಎ ವಂಡರ್ಫುಲ್ ಡೇ.